IPL 2026 ಬಗ್ಗೆ ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಟೀಮ್ ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಲೇಟೆಸ್ಟ್ ಆಗಿ ಕ್ರಿಕ್ ಬಜ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ IPL 2026 ಅಲ್ಲಿ ಟ್ರೇಡ್ ಬಗ್ಗೆ. ಸಾಕಷ್ಟು IPL ಫ್ಯಾನ್ಸ್ ನಾವು ಸಹ ಡಿಸ್ಕಸ್ ಮಾಡಿದ್ವಿ. KL ರಾಹುಲ್ KKRಗೆ ಟ್ರೇಡ್ ಆಗುವಂತಹ ಚಾನ್ಸ್ ಇದೆ ಅಂತೇಳಿ. ಆದ್ರೆ ಇಲ್ಲಿ ಕ್ರಿಕ್ ಬಜ್ ನಿನ್ನೆ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದೆ. KL ರಾಹುಲ್ ಯಾವುದೇ ರೀತಿಯಾದ ಟ್ರೇಡ್ ಆಗ್ತಾ ಇಲ್ಲ. KL ರಾಹುಲ್ KKRಗೆ ಟ್ರೇಡ್ ಆಗ್ತಾ ಇಲ್ಲ. KL ರಾಹುಲ್ DCಯಲ್ಲಿ ಇರ್ತಾರೆ ಅಂತೇಳಿ ಬಿಗ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಕ್ರಿಕ್ ಬಜ್ ರಿಪೋರ್ಟ್ ನ ಪ್ರಕಾರ KL ರಾಹುಲ್ KKRಗೆ ಟ್ರೇಡ್ ಆಗ್ತಾ ಇಲ್ಲ. KL ರಾಹುಲ್ DCಯಲ್ಲಿ ಇರ್ತಾರೆ ಅಂತೇಳಿ ಕ್ರಿಕ್ ಬಜ್ ರಿಪೋರ್ಟ್ ಕೊಟ್ರೆ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಆಗುತ್ತೆ. ಹಾಗಾದ್ರೆ ಸಂಜು ಸ್ಯಾಮ್ಸನ್ DCಗೆ ಟ್ರೇಡ್ ಆಗೋದು ಇದು ಸಹ ಡೌಟ್. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಮತ್ತು KL ರಾಹುಲ್ ಇಬ್ಬರು ವಿಕೆಟ್ ಕೀಪರ್ ನ DC ಮ್ಯಾನೇಜ್ಮೆಂಟ್ ಇಡಲ್ಲ. ಸೊ ಡೆಫಿನೆಟ್ ಆಗಿ ಸಂಜು ಸ್ಯಾಮ್ಸನ್ ಟ್ರೇಡ್ ಸಹ ಈ ಒಂದು ರಿಪೋರ್ಟ್ ನ ಪ್ರಕಾರ ನನಗೆ ಎಷ್ಟು ಮಾಡಿ ಡೌಟ್. ಸೊ November 15 ವರೆಗೂ ನಾವು ವೇಟ್ ಮಾಡೋಣ. ಅದೇ ರೀತಿಯಾಗಿ ಕ್ರಿಕ್ ಬಜ್ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಇನ್ನೊಂದು ಟ್ರೇಡ್ ಬಗ್ಗೆ. ಏನಪ್ಪಾ ಅಂದ್ರೆ ಅದು ವಾಷಿಂಗ್ಟನ್ ಸುಂದರ್ CSKಗೆ ಟ್ರೇಡ್ ಆಗ್ತಿದ್ರೆ ಆ ಒಂದು ರೂಮರ್ ಇತ್ತು. ಬಟ್ ಇದರ ರೂಮರ್ ನ ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಸೊ ಅಶ್ವಿನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅವರು ಅಶ್ವಿನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸುಂದರ್ ಯಾವುದೇ ಕಾರಣಕ್ಕೂ CSKಗೆ ಟ್ರೇಡ್ ಆಗಲ್ಲ, ಸುಂದರ್ GTಲಿ ಇರ್ತಾರೆ ಅಂತೇಳಿ ನಾನು ಅವತ್ತೇ ವಿಡಿಯೋ ಮಾಡಿದೆ. ಸೊ ಇವತ್ತು ಕ್ರಿಕ್ ಬಜ್ ರಿಪೋರ್ಟ್ ಮಾಡಿದೆ. ಸೊ ಸುಂದರ್ CSKಗೆ ಟ್ರೇಡ್ ಆಗ್ತಿರೋದು ಅದೆಲ್ಲ ಫೇಕ್ ನ್ಯೂಸ್. ಸುಂದರ್ ಡೆಫಿನೆಟ್ ಆಗಿ GTಯಲ್ಲಿ ಆಡ್ತಾರೆ ಅಂತೇಳಿ ಒಂದು ಬಿಗ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಹೌದು, CSK ಮ್ಯಾನೇಜ್ಮೆಂಟ್ GTಗೆ ಅಪ್ರೋಚ್ ಮಾಡಿದ್ರು. ಆದ್ರೆ ಅಲ್ಲಿ GT ಹೆಡ್ ಕೋಚ್ ಆಶೀಶ್ ನೆಹರ್ ಅವರು ಈ ಒಂದು ಟ್ರೇಡ್ ಡೀಲ್ ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಕ್ರಿಕ್ ಬಜ್ ಅಫಿಷಿಯಲ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಂದ್ರೆ KL ರಾಹುಲ್ KKRಗೆ ಹೋಗ್ತಾ ಇಲ್ಲ, ಸುಂದರ್ CSK ಹೋಗ್ತಾ ಇಲ್ಲ. ಇದು ಕ್ರಿಕ್ ಬಜ್ ನಿನ್ನೆ ಅಫಿಷಿಯಲ್ ಆಗಿ ಅಪ್ಡೇಟ್ ನ ಕೊಟ್ಟಿದೆ. ನೆಕ್ಸ್ಟ್ ಅಪ್ಡೇಟ್ ಇದು ಹ್ಯೂಜ್ ಅಪ್ಡೇಟ್. ಟೈಮ್ಸ್ ಆಫ್ ಇಂಡಿಯಾ ಜಸ್ಟ್ ಇನ್ನು ರಿಪೋರ್ಟ್ ಮಾಡಿದೆ. ನೆಕ್ಸ್ಟ್ IPL 2026 ಅಲ್ಲಿ SRH ಟೀಮ್ ದ ಬಿಗ್ ಗನ್ ಹೆಂಡ್ರಿಕ್ ಕ್ಲಾಸನ್ ಅವರಿಗೆ ರಿಲೀಸ್ ಮಾಡ್ತಾ ಇದೆ ಅಂತೇಳಿ ಅವರು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಡೆಫಿನೆಟ್ ಆಗಿ ಈ ಒಂದು ಅಪ್ಡೇಟ್ ನಾನು ಯಾವತ್ತೂ ಕೊಟ್ಟಿದ್ದೀನಿ. SRH ಇನ್ಸೈಡ್ ನ್ಯೂಸ್ ಇಂದ ಬಂದಿದೆ ನನಗೆ. ಆದ್ರೆ ಟೈಮ್ಸ್ ಆಫ್ ಇಂಡಿಯಾ ಜಸ್ಟ್ ಇನ್ನು ರಿಪೋರ್ಟ್ ಮಾಡಿದೆ ಹೆಂಡ್ರಿಕ್ ಕ್ಲಾಸನ್ಗೆ ನೆಕ್ಸ್ಟ್ ಮಿನಿ ಆಕ್ಷನ್ ಅಲ್ಲಿ SRH ಮ್ಯಾನೇಜ್ಮೆಂಟ್ ಬಿಡುತ್ತಾ ಇದ್ದಾರೆ ಅಂತೇಳಿ. ಬಿಗ್ ನ್ಯೂಸ್, ಬಿಗ್ ಪ್ಲೇಯರ್. ಡೆಫಿನೆಟ್ ಆಗಿ ಸಾಕಷ್ಟು IPL ಟೀಮ್ ಇವರ ಮೇಲೆ ಕಣ್ಣಿಟ್ಟಿರೋದು ಗ್ಯಾರಂಟಿ. ಬಟ್ ಡೆಫಿನೆಟ್ ಆಗಿ SRH ಮ್ಯಾನೇಜ್ಮೆಂಟ್ ಇವರಿಗೆ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಬೈ ಬ್ಯಾಕ್ ಮಾಡೋದು ಕನ್ಫರ್ಮ್. ಬಟ್ ಇಫ್ ಸಪೋಸ್ ಬೇರೆ ಟೀಮ್ ಏನಾದ್ರು ಒಂದು ಹೈಲಿ ಇವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಜಾಸ್ತಿ ಪರ್ಸೆಂಟ್ ಕೊಂಡು ಇವರಿಗೆ ಟಾರ್ಗೆಟ್ ಮಾಡಿದ್ರೆ ಡೆಫಿನೆಟ್ ಆಗಿ SRH ಮ್ಯಾನೇಜ್ಮೆಂಟ್ ಬಿಡಬೇಕಾಗುತ್ತೆ. ಬಟ್ ನೋಡಬೇಕು ಆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಮೇಲೆ ಹೆಂಡ್ರಿಕ್ ಕ್ಲಾಸನ್ ಯಾವ ಟೀಮ್ಗೆ ಹೋಗಬಹುದು, ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ, ಹೆಂಡ್ರಿಕ್ ಕ್ಲಾಸನ್ ಯಾವ ಟೀಮ್ಗೆ ಹೋಗಬಹುದು? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೇ ಕಮೆಂಟ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ಇದು ಮಾತ್ರ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಗುರು. ಕ್ಲಿಯರ್ ಕಟ್ ಆಗಿ ಪ್ರತಿಯೊಂದು ಅಪ್ಡೇಟ್ ನ ಕೊಡಬೇಕಾದ್ರೆ ನಾನು ಸೋರ್ಸ್ ನ ಮುಖಾಂತರ ನಿಮ್ ಮುಂದೆ ಶೇರ್ ಮಾಡ್ತೀನಿ ಇದು ಯಾವ ಅಪ್ಡೇಟ್ ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ ಕೇರ್ಫುಲ್ ಆಗಿ ಕೇಳಿ, ಕಮೆಂಟ್ ಬಾಕ್ಸ್ ಬಂದಿಸಿ ಫೇಕ್ ಫೇಕ್ ಅಂತ ಹೇಳ್ಕೊಬೇಡ. ಯಾಕಂದ್ರೆ ಸೋರ್ಸ್ ಯಾವ್ದಪ್ಪ ಅಂದ್ರೆ ಟೈಮ್ಸ್ ಆಫ್ ಇಂಡಿಯಾ. ಬೇಕಾದ್ರೆ ಕಿಸಿ ಸರ್ಚ್ ಮಾಡಿ ಓಕೆಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ SRH ಮ್ಯಾನೇಜ್ಮೆಂಟ್ ಯಾವುದೇ ಒಂದು ಬಿಗ್ ಪ್ಲೇಯರ್ ನ ಬಿಡಬೇಕಾದ್ರೆ ಏನೋ ಒಂದು ಮೇನ್ ರೀಸನ್ ಇರುತ್ತೆ. ನನ್ನ ಪ್ರಕಾರ ಈಗ ಕ್ಲಾಸನ್ಗೆ ಬಿಡ್ತಾ ಇದ್ರೆ ಅಂದ್ರೆ ಡೆಫಿನೆಟ್ ಆಗಿ ಪವರ್ ಪ್ಯಾಕ್ಡ್ ಆಲ್ರೌಂಡರ್ ಅಲ್ಲಿ ಕ್ಯಾಮರನ್ ಗ್ರೀನ್ ಗೆ ಮಸ್ಟ್ ಅಂಡ್ ಶುಡ್ ಟಾರ್ಗೆಟ್ ಮಾಡೇ ಮಾಡ್ತಾರೆ SRH ಮ್ಯಾನೇಜ್ಮೆಂಟ್. ರೀಸೆಂಟ್ ಫಾರ್ಮ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ದಾರೆ ಗ್ರೀನ್ ಅವರು. ಡೆಫಿನೆಟ್ ಆಗಿ SRH ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ಮೈಟ್ ಬಿ ದೇರ್ ಇಸ್ ಹ್ಯೂಜ್ ಚಾನ್ಸ್ SRH ಗೆ ಹೋಗುವಂತಹ ಎಲ್ಲಾ ಚಾನ್ಸ್ ಇದೆ ಕ್ಯಾಮರನ್ ಗ್ರೀನ್ ಅವರು. ಯಾಕಂದ್ರೆ 24 crore ಅವರು ಕ್ಲಾಸ್ ಅನ್ನು ಬಂದಿದ್ರು. ಅವ್ರನ್ನ ರಿಲೀಸ್ ಮಾಡಿದ್ರೆ ಪರ್ಸು ಹ್ಯೂಜ್ ಪರ್ಸ್ ಆಗುತ್ತೆ. ನೋಡಮ್ಮ, ಡೆಫಿನೆಟ್ ನನ್ನ ಪ್ರಕಾರ SRH ಮ್ಯಾನೇಜ್ಮೆಂಟ್ ಗ್ರೀನ್ ಗೆ ಪಕ್ಕ ಟಾರ್ಗೆಟ್ ಮಾಡೋದು ಕನ್ಫರ್ಮ್ ಈ ಒಂದು ರಿಪೋರ್ಟ್ ನ ಪ್ರಕಾರ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ರವಿಚಂದ್ರನ್ ಅಶ್ವಿನ್ ಅವರ ಹ್ಯೂಜ್ ಅಪ್ಡೇಟ್ ಇದು. ಏನಪ್ಪ ಅಂದ್ರೆ ಅಶ್ವಿನ್ IPL ಗೆ ರಿಟೈರ್ಮೆಂಟ್ ನ ಕೊಟ್ಟಿದ್ರು. ಈಗ ಅವರ ಫೋಕಸ್ ಎಲ್ಲ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಇತ್ತು. ಬಟ್ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಅಶ್ವಿನ್ಗೆ ಇಂಜುರಿ ಆಗಿದೆ. ಈ ಒಂದು ಇಂಜುರಿಯಿಂದ ಮುಂದೆ ಬರುವಂತಹ ಬಿಗ್ ಬ್ಯಾಶ್ ಲೀಗ್ ಇಂದ ಔಟ್ ಆಗಿದ್ದಾರೆ. ಇದು ಮಾತ್ರ ಅಶ್ವಿನ್ ಫ್ಯಾನ್ಸ್ಗೆ ಎಸ್ಪೆಷಲಿ
ಆಸ್ಟ್ರೇಲಿಯಾದಲ್ಲಿರುವಂತಹ ಅಶ್ವಿನಿ ಫ್ಯಾನ್ಸ್ ಗೆ ಸ್ಯಾಡ್ ನ್ಯೂಸ್. ಯಾಕಂದ್ರೆ ನಾನು ಸಹ ವೇಟ್ ಮಾಡ್ತಿದ್ದೆ ಅಶ್ವಿನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಆ ಒಂದು ಬಿಗ್ ಬ್ಯಾಶ್ ಲೀಗ್ ಅಂತೇಳಿ. ಬಟ್ ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅವರಿಗೆ ಇಂಜುರಿ ಆಗಿದೆ, ಈಗ ಬಿಗ್ ಬ್ಯಾಶ್ ಲೀಗ್ ಇಂದ ರೂಲ್ ಔಟ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ IPL 2026 ಈ ಒಂದು ಮಿನಿ ಆಕ್ಷನ್ ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ ನಡೆಯಬೇಕಾಯಿತು. ಬಟ್ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಈ ಒಂದು ಮಿನಿ ಆಕ್ಷನ್ ಆಲ್ ಸೆಟ್ ಫಾರಿನ್ ಕಂಟ್ರಿಗೆ ಶಿಫ್ಟ್ ಆಗಿದೆ. ಅಬುಧಾಬಿ ಇಸ್ ದ ಮೇನ್ ಫ್ರಂಟ್ ರನ್ನರ್ ಈ ಒಂದು ಆಕ್ಷನ್ ಹಾಸ್ಟ್ ಮಾಡೋಕಂತೇಳಿ ಕ್ರಿಕ್ ಬಾಸ್ ರಿಪೋರ್ಟ್ ಮಾಡಿದೆ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನ್ ಹೇಳಿದ್ರು ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಕ್ವಶನ್ ನ ತಪ್ಪದೆ ಕಾಮೆಂಟ್ಸ್ ಮಾಡಿ, ನಿಮ್ಮೆಲ್ಲಾ ಕ್ವಶನ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.